ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ. ನೀವು ಯಾವತ್ತಾದ್ರೂ ಅಬ್ಸರ್ವ್ ಮಾಡಿದಿರಾ? ಆಲ್ಮೋಸ್ಟ್ ಸೂಪರ್ ಹಿಟ್ ಸಿನಿಮಾಗಳು ನೋಡಿ, ಅವು ಒಂದು ಹಳ್ಳಿಲಿ ಅಥವಾ ಕಾಡು ಅಥವಾ ಇನ್ನಿತರ ಗ್ರೀನರಿ ಪ್ಲೇಸ್ಗಳಲ್ಲಿ ಶೂಟ್ ಮಾಡಿ ತೆಗೆದಂಥ ಸಿನಿಮಾಗಳಾಗಿರುತ್ತೆ. ಹಾಗಂತ ಸಿಟಿಲಿ ತೆಗೆದಂಥ ಎಲ್ಲ ಸಿನಿಮಾಗಳು ಫ್ಲಾಪ್ ಆಗಿವೆ ಅಂತಲ್ಲ. ನಾವು ಹೇಳ್ತಿರೋದು ಹೆಚ್ಚು ಹಿಟ್ಟಾದ ಸಿನಿಮಾಗಳು ಬಂದು ಹಳ್ಳಿ ಅಥವಾ ಇನ್ನಿತರ ಪ್ಲೇಸ್ಗಳಲ್ಲಿ ತೆಗೆದಂಥ ಸಿನಿಮಾಗಳಾಗಿರುತ್ತೆ. ರೀಸನ್ ಏನಿರ್ಬೋದು? ಬನ್ನಿ ರೀಸನ್ ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ವೆಲ್ಕಮ್ ಟು ಏಮ್ ಸ್ಟುಡಿಯೋಸ್. ಮೊದಲನೇ ರೀಸನ್ ಬಂದು ಹಳ್ಳಿಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟೋರೀಸ್ ಸಿಗ್ಬೋದು. ನಿಮಗೆ ಬೇರೆ ಬೇರೆ ವಾತಾವರಣ ತೋರಿಸ್ಬೋದು. ಹಾಗಂತ ಸಿಟಿಲಿ ಸ್ಟೋರಿಗಳು ಸಿಗಲ್ಲ ಅಂತಲ್ಲ, ಡಿಫ್ರೆಂಟ್ ಸ್ಕ್ರಿಪ್ಟ್ಸ್ ಸಿಗ್ಬೋದು ನಿಮಗೆ ಹಳ್ಳಿಯಲ್ಲಿ. ಮಿಂಚಾಗಿ ನೀನು ಬರಲು ನಿಂತಲ್ಲಿಯೇ ಮಳೆಗಾಲ, ಬೆಚ್ಚಗೆ ನೀ ಜೊತೆಗಿರಲು. ಬೇರೆ ಬೇರೆ ಥರದ ಸ್ಕ್ರಿಪ್ಟ್ ಹೇಳ್ಬೋದು ಡೈರೆಕ್ಟರ್ಸ್ಗಳಿಗೆ. ಅದಕ್ಕಾಗಿ ಹಳ್ಳಿ ಸೆಲೆಕ್ಟ್ ಮಾಡ್ಬೋದು ಅಂತ ನಮ್ಮ ಅಭಿಪ್ರಾಯ. ಇನ್ನೊಂದು ರೀಸನ್ ಬಂದು ಪ್ರೇಕ್ಷಕರ ಟೇಸ್ಟ್ ಅಂತಲೇ ಹೇಳ್ಬೋದು. ತುಂಬ ಮಿಡ್ಲ್ ಕ್ಲಾಸ್ ಮತ್ತು ಹಳ್ಳಿ ಜನನೇ ಆದಷ್ಟು ಸಿನಿಮಾ ನೋಡೋಕೆ ಬರ್ತಾರೆ. ಅವರಿಗೆ ರಿಲೇಟೆಡ್ ಆದಂಥ ಸಿನಿಮಾಗಳಾದಾಗ ತುಂಬ ಇಷ್ಟಪಡ್ತಾರೆ. 2.5 ಗಂಟೆ ಸಿನಿಮಾ ನೋಡೋದು ಅವರಿಗೆ ಏನೊಂಥರ ಖುಷಿ ಕೊಡುತ್ತೆ. ಆ ಥರ ಸಿನಿಮಾಗಳೇ ಅವ್ರು ಜಾಸ್ತಿ ಸೆಲೆಕ್ಟ್ ಮಾಡ್ಕೋತಾರೆ ನೋಡೋಕ್ಕೆ. ಮತ್ತೊಂದು ರೀಸನ್ ಬಂದು ಬಜೆಟ್. ನೀವು ಸಿಟಿ ಸಿನಿಮಾಗಳಿಗೆ ಕಂಪೇರ್ ಮಾಡಿದ್ರೆ ಹಳ್ಳಿಲಿ ತೆಗೆಯುವಂಥ ಸಿನಿಮಾಗಳಿಗೆ ಖರ್ಚು ವೆಚ್ಚಗಳು ಸ್ವಲ್ಪ ಕಡಿಮೆ ಆಗಿರುತ್ತೆ. ಅದಕ್ಕಾಗಿ ಡೈರೆಕ್ಟರ್ಸ್ ಮತ್ತು ಪ್ರೊಡ್ಯೂಸರ್ಸ್ಗಳು ಹಳ್ಳಿನೇ ಜಾಸ್ತಿ ಸೆಲೆಕ್ಟ್ ಮಾಡ್ಬೋದು ಅಂತ ನಮ್ಮ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ತಿಳಿಸ್ಬೋದು. ಇನ್ನಷ್ಟು ಸಿನಿಮಾ ಸುದ್ದಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಬರ್ತೀವಿ. ಥ್ಯಾಂಕ್ ಯು ಸೋ ಮಚ್.